ಪವಾರ್ ದುರ್ಮರಣ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಬಾರಾಮತಿ ಆಸ್ಪತ್ರೆಗೆ ಮಹಾರಾಷ್ಟ್ರದ ರಾಜಕಾರಣಿಗಳ ದಂಡೇ ಹರಿದು ಬರ್ತಾ ಇದೆ. ಯಾಕಂದ್ರೆ ಮುತ್ಸದ್ದಿ ರಾಜಕಾರಣಿ ಅಜಿತ್ ಪವಾರ್ ರಾಜಕಾರಣಿಗಳ ದಂಡು ಬಾರಾಮತಿ ಆಸ್ಪತ್ರೆಗೆ ಹರಿದು ಬರ್ತಾ ಇದೆ. ಅಜಿತ್ ಅಂತಿಮ ದರ್ಶನಕ್ಕೆ ಅಜಿತ್ ಪವಾರ್ ಅವರ ಕುಟುಂಬಸ್ಥರು ಕೂಡ ಬರ್ತಾ ಇರೋದು, ಮತ್ತೊಂದು ಕಡೆ ಅವರ ಹಿತೈಷಿಗಳು, ರಾಜಕಾರಣಿಗಳು ಎಲ್ಲರೂ ಬರ್ತಾ ಇದ್ದಾರೆ. ನಾಳೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆಗೆ ಈಗಾಗಲೇ ನಿಗದಿ ಕೂಡ ಮಾಡಲಾಗಿದೆ. ಕುಟುಂಬಸ್ಥರಿಂದ ಬಂದಂತಹ ನಿರ್ಧಾರ ಮಾಹಿತಿ ಸಂಜೆ ಬಳಿಕ ಸಾರ್ವಜನಿಕ ದರ್ಶನಕ್ಕೂ ಕೂಡ ಇವತ್ತು ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಮಹಾರಾಷ್ಟ್ರ ಸರ್ಕಾರದಿಂದ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಾರಾಮತಿಯ ಆಸ್ಪತ್ರೆಗೆ ರಾಜಕೀಯ ನಾಯಕರುಗಳ ದಂಡು ಹರಿದು ಬರ್ತಾ ಇರೋದು. ಯಾಕಂದ್ರೆ ಎನ್ಸಿಪಿ ಪಕ್ಷದಲ್ಲಿ ಅವರು ಗುರುತಿಸಿಕೊಂಡಂತಹ ಪರಿ ಮತ್ತು ಮಹಾರಾಷ್ಟ್ರ ರಾಜ್ಯಕ್ಕೆ ಕೊಟ್ಟಂತಹ ಅವರು ರಾಜಕೀಯ ಕೊಡುಗೆಗಳು ಮತ್ತು ಹಿರಿಯ ಮುತ್ಸದ್ದಿ ಕೂಡ. ಸೊ ಹಾಗಾಗಿ ಅವರ ಜನಮನ್ನಣೆ ಕೂಡ ಆ ಮಟ್ಟಿಗೆ ಇತ್ತು ಅಲ್ಲಿ. ಸೊ ಇಂಥದ್ದೊಂದು ದುರ್ಮರಣದಲ್ಲಿ ಅವರ ಅಂತ್ಯ ಆಗಿರುವಂಥದ್ದು ಅಲ್ಲಿನ ಜನಕ್ಕೆ ಅರಗಿಸಿಕೊಳ್ಳಲಾಗದಂತಹ ನೋವಾಗಿದೆ. ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಬಾರಾಮತಿ ಆಸ್ಪತ್ರೆಯಲ್ಲಿ ಅವರ ಕಳೆಬರವನ್ನು ಶವವನ್ನು ಈಗ ಇರಿಸಲಾಗಿದೆ. ಆಲ್ಮೋಸ್ಟ್ ಇದು ಬ್ಲಾಸ್ಟ್ ಆಗಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಲ್ಲ, ಫ್ಲೈಟ್ ಕ್ರ್ಯಾಶ್ ಆದಂಥ ಸಂದರ್ಭದ ದೃಶ್ಯ ಅದು ಮತ್ತೊಂದು ಭಾಗದಲ್ಲಿ. ಸೊ ಏನೂ ಇರೋದಿಲ್ಲ, ಗುರುತೇ ಸಿಗದಂಥ ರೀತಿಯಲ್ಲಿ ಸುಟ್ಟು ಹೋಗಿರುತ್ತೆ ಬಾಡಿ. ಬಸ್ಟ್ ಅವರನ್ನ ಗುರುತು ಪತ್ತೆ ಹಚ್ಚಿ ಅಜಿತ್ ಪವಾರ್ ಅವರದ್ದೇ ಮೃತದೇಹ ಅಂತ ಅದನ್ನೀಗ ಆಸ್ಪತ್ರೆಗೆ ತೆಗೆದುಕೊಂಡು ಬರುವಂಥ ಕೆಲಸಗಳಾಗಿದೆ. ಇದಾದ ಮೇಲೆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ.